ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ನಿಮಗೆ ನಿನ್ನೆ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ. ಕ್ಲಾಸ್ ಎ ವಿದ್ಯಾರ್ಥಿಗಳು ಏನ್ ಮಾಡಬೇಕು, ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ನೀವೇನು ಫಿಸಿಕಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೆ. ಈಗ ಸಾಕಷ್ಟು ಜನ ವಿದ್ಯಾರ್ಥಿಗಳು ನಿನ್ನೆ ಕಾಮೆಂಟ್ಸ್ ಬಂದಿರುವಂತದ್ದು, ವೆರಿಫಿಕೇಶನ್ ಸ್ಲಿಪ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಾದ್ರೂ ನಮ್ಮ ಮೇಲ್ ಬರುತ್ತಾ, ಇಲ್ಲ ನಮಗೆ ಮೆಸೇಜ್ ಬರುತ್ತಾ, ಯಾವ ರೀತಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡೋದು ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ರು. ಅದರಿಂದ ಈಗ ಈ ವಿಡಿಯೋದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಓಕೆನಾ, ಈಸಿಯಾಗಿ ಡೌನ್ಲೋಡ್ ಮಾಡಬಹುದು. ಯಾವ ರೀತಿ ಡೌನ್ಲೋಡ್ ಮಾಡೋದು, ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ಒಂದು ಸಣ್ಣ ಹೆಲ್ಪ್, ಸಣ್ಣ ರಿಕ್ವೆಸ್ಟ್ ಏನಂದ್ರೆ, ಯಾರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಸಿಗುತ್ತೆ. ವಿಡಿಯೋ ನೋಡ್ತಿದ್ದೀರಾ, ನೋಡುವ ಪ್ರತಿಯೊಬ್ಬ ವಿದ್ಯಾರ್ಥಿನೂ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡ್ತಿಲ್ಲ. ನೀವು ಕೊಡೋ ಲೈಕ್ ಇಂದ ಎಲ್ಲಾ ವಿದ್ಯಾರ್ಥಿಗಳಿಗೆ ರೀಚ್ ಆಗುತ್ತೆ, ಎಲ್ಲವರೆಗೂ ಕೂಡ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಯಾಕಂದ್ರೆ ಸಿಇಟಿ ಅಲ್ಲಿ ನೀವೇನೇ ಮಿಸ್ಟೇಕ್ ಮಾಡಿದ್ರು ನಿಮ್ಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ತಗೊಳಕ್ಕೆ ಪ್ರಾಬ್ಲಮ್ ಆಗುತ್ತೆ. ನೀವು ಪ್ರತಿಯೊಂದು ಅಪ್ಡೇಟ್ಸ್ ಅನ್ನು ಕ್ಲಿಯರ್ ಆಗಿ ಫಾಲೋ ಆಗಬೇಕಾಗುತ್ತೆ. ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ. ನಿಮ್ಗೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ, ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಅನ್ನ ಮಾಡಿ ತಿಳಿಸ್ತಿರ್ತೀವಿ. ನನಗಂತಾನೆ ಅಲ್ಲ, ಯಾರೇ ಕನ್ನಡ ಯೂಟ್ಯೂಬರ್ಸ್ಗಾಗ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಕೊಡೋದ್ರಿಂದ ನಮಗೂ ಪ್ರೋತ್ಸಾಹ ಬರುತ್ತೆ ವಿಡಿಯೋಗೊಂದು ನಿಮ್ಗೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ಓಕೆನಾ, ಈಗ ಸಾಕಿದ್ರ ಬಗ್ಗೆ ಈಗ ನಿಮ್ಗೆ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಕೆಸಿಇಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಮಾತಾಡೋಣ. ಈಗ ಕೆಸಿಇಟಿ 2024 ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಯಾವ ರೀತಿ ಪಡ್ಕೊಳ್ಳೋದು, ನಮ್ಗೆ ನಾವು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ವಿದ್ಯಾರ್ಥಿಗಳು ಕೇಳ್ತೀರಾ. ಅದರಲ್ಲೂ ಕ್ಲಾಸ್ ಎ ವಿದ್ಯಾರ್ಥಿಗಳಂತೂ ಕೇಳ್ತೀರಾ ಈ ಪ್ರಶ್ನೆ. ಈಗ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನಿಮ್ಗೆ ಯಾವುದೇ ರೀತಿಯಾಗಿ ಮೆಸೇಜು, ಮೇಲು, ಜಿಮೇಲ್ಗೆಲ್ಲ ನಿಮ್ಗೆ ಏನ್ ಬರಲ್ಲ. ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ, ನೋಡಿ, ನೀವು ಜಸ್ಟ್ ಇಲ್ಲಿ ಕೆಇಎ ಅಂತ ಟೈಪ್ ಮಾಡಿ, ಕೆಇಎ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ. ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಕೆಇಎ ಓಮ್ ಅಂತ ಕಾಣುತ್ತೆ. ಓಕೆನಾ, ಕೆಇಎ ಓಮ್ ಅಂತ ಕಾಣಿದಾಗ ನೋಡಿ ನಿಮ್ಗೆ ಈ ರೀತಿಯಾಗಿ ಒಂದು ಓಪನ್ ಆಗುತ್ತೆ. ಲೇಟೆಸ್ಟ್ ಅನೌನ್ಸ್ಮೆಂಟ್ಸ್ ನಿಮಗೂ ಇಲ್ಲಿ ಕೆಸಿಇಟಿ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಇಲ್ಲಿ ತೋರಿಸುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳೋಕೆ ಇಲ್ಲೊಂದು ಲಿಂಕ್ ಆದ್ರೆ ಕೊಡ್ತಾರೆ. ಇಲ್ಲಿ ಲೇಟೆಸ್ಟ್ ಅನೌನ್ಸ್ಮೆಂಟ್ಸ್ ಅಲ್ಲಿ ನಿಮಗೆ PGCET, UGCET, ಡಿಪ್ಲೊಮಾ ಸಿಇಟಿ ಎಲ್ಲ ತೋರಿಸ್ತಿರುತ್ತೆ. ಅದಕ್ಕೆ ಕನ್ಫ್ಯೂಸ್ ಆಗ್ತೀರಾ ನೀವು. ಅಲ್ಲಿ ನೋಡಕ್ ಹೋಗ್ಬೇಡಿ. ಇಲ್ಲಿ ನಿಮಗೆ 3 ಲೈನ್ಸ್ ಕಾಣಿಸ್ತಿದೆ ಅಲ್ಲ, ಇಲ್ಲಿ ಈ ಒಂದು 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಡ್ಮಿಷನ್ಸ್ ಹೋಗಿ, ಅಡ್ಮಿಷನ್ಸ್ ಹೋದಾಗ UGCET 2024 ಅಂತ ತೋರಿಸ್ತಿದೆ ಅಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಒಂದು ಲಿಂಕ್ ಆದ್ರೆ ತೋರಿಸ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಬಹುದು. ನಿಮ್ಗೆ ಇನ್ನೂ ಡೌಟ್ ಇರುತ್ತೆ ಯಾವ ರೀತಿಯಾಗಿ ವೆರಿಫಿಕೇಶನ್ ಸ್ಲಿಪ್ ತೋರಿಸ್ತಾರೆ ಅಂತ. ನಿಮ್ಗೆ ಲಾಸ್ಟ್ ಇಯರ್ದು ಅಂದ್ರೆ 2023 ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ರೀತಿ ವೆರಿಫಿಕೇಶನ್ ಸ್ಲಿಪ್ ನೋಟಿಫಿಕೇಶನ್ ತೋರಿಸಿದ್ರು ಅಂತ ತೋರಿಸ್ತೀನಿ ನೋಡಿ. ನಿಮ್ಗೆ ಇಲ್ಲಿ ನಿಮ್ ಮುಂದೆನೆ ತೋರಿಸ್ತೀನಿ ನೋಡಿ. ನಿಮ್ಗೆ ಒಂದು ಡೆಮೋ ಆದ್ರೆ ಗೊತ್ತಾಗ್ಲಿ ಅದು ಯಾವ ರೀತಿಯಾಗಿ ವೆರಿಫಿಕೇಶನ್ ಸ್ಲಿಪ್ ಅನ್ನ ನೀವು ತಗೋಬೇಕು ಅಂತ. ನೋಡಿ, ಇಲ್ಲಿ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ಪ್ರೀವಿಯಸ್ ಇಯರ್ ಅಡ್ಮಿಷನ್ಸ್ 2023, 2022 ಕ್ಲಿಕ್ ಮಾಡಿದೀನಿ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು UGCET 2023 ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ UGCET 2023 ಅಂದ್ರೆ ನಿಮ್ಮ ಸೀನಿಯರ್ಸ್ ಇಲ್ಲಿ ನೋಟಿಫಿಕೇಶನ್ಸ್ ಎಲ್ಲ ಬಂದಿರುವಂತದ್ದು ಇಲ್ಲೇ ಇದೆ ನೋಡಿ. ಎಲ್ಲ ನೋಟಿಫಿಕೇಶನ್ಸ್ ಇಲ್ಲೇ ಇದಾವೆ. ಎಷ್ಟು ನೋಟಿಫಿಕೇಶನ್ಸ್ ಬಂದಿದಾವೆ, ಅವ್ರಿಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಎಲ್ಲ ಪ್ರತಿಯೊಂದು ಕೂಡ ಇಲ್ಲಿದಾವೆ ನೋಡಿ. ಇಲ್ಲಿ ನಿಮ್ಗೆ ಎಲ್ಲಿ ತೋರಿಸುತ್ತಂದ್ರೆ, ಇಲ್ಲಿ ನೋಡಿ, ಈ ಜಸ್ಟ್ ನಿಮ್ಗೆ ರೆಫರೆನ್ಸ್ ತೋರಿಸ್ತಿದ್ದೀನಿ 2023 UGC 2023 ನೋಡಿ. ಇಲ್ಲಿ ಝೂಮ್ ಮಾಡಿದೀನಿ. ಆನ್ಲೈನ್ ವೆರಿಫಿಕೇಶನ್ ಸ್ಲಿಪ್ ಲಿಂಕ್ ಫಾರ್ ಕ್ಲಾಸ್ ಎ ಕ್ಯಾಂಡಿಡೇಟ್ಸ್ ನೋಡಿ. ಇಲ್ಲಿ ನಿಮಗೆ ಇಲ್ಲಿ UGCET 2024 ಆನ್ಲೈನ್ ವೆರಿಫಿಕೇಶನ್ ಸ್ಲಿಪ್ ಲಿಂಕ್ ಫಾರ್ ಕ್ಲಾಸ್ ಎ ಕ್ಯಾಂಡಿಡೇಟ್ಸ್ ಈ ರೀತಿಯಾಗಿ ಲಿಂಕ್ ಬರುತ್ತೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ. ಓಕೆನಾ, ಇದು ನಾನು 2023ನೇ ಸಾಲನ್ನು ತೋರಿಸ್ತಿದ್ದೀನಿ. ನೀವು ಏನ್ ಮಾಡಷ್ಟಿಲ್ಲ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ, ಕ್ಲಿಕ್ ಮಾಡಿದ್ರೆ ನೋಡಿ ಡೈರೆಕ್ಟ್ ಆಗಿ ಈ ತರ ಓಪನ್ ಆಗುತ್ತೆ. ನೀವು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ ನೋಡಿ. ಇಲ್ಲಿ ನಿಮ್ಮ ಒಂದು ಲಾಗಿನ್ ID ಅಥವಾ ರಿಜಿಸ್ಟರ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ, ಮತ್ತೆ ಪಾಸ್ವರ್ಡ್ ಅನ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ಒಂದು ಕ್ಯಾಪ್ಚಾ ಇರುತ್ತಲ್ಲ, ಈ ಒಂದು ಕ್ಯಾಪ್ಚಾನ ಎಂಟರ್ ಮಾಡಿ ಲಾಗಿನ್ ಕೊಡ್ಬೇಕಾಗುತ್ತೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಪಾಸ್ವರ್ಡ್ ಅಂತೂ ಮರ್ತಿರ್ತಾರೆ. ನಾನು ಲಾಸ್ಟ್ ಇಯರ್ ಕೂಡ ಸಾಕಷ್ಟು ಜನ ವಿದ್ಯಾರ್ಥಿಗಳು ನೋಡಿದೆ. ಮತ್ತೆ ಅವರು ಬ್ರೋ ನಮ್ಗೆ ಪಾಸ್ವರ್ಡ್ ಗೊತ್ತಿಲ್ಲ, ನಾವೇನ್ ಮಾಡ್ಬೇಕು ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ. ಅದಕ್ಕೊಂದು ಸಪರೇಟ್ ವಿಡಿಯೋ ಬೇಡ, ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಫರ್ಗಾಟ್ ಪಾಸ್ವರ್ಡ್ ಅಂತ ಕಾಣ್ತಿದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೊಂದು ರೀಸೆಟ್ ಆದ್ರೆ ಮಾಡ್ಕೊಳ್ಳಿ ಪಾಸ್ವರ್ಡ್ ಅನ್ನ. ಓಕೆನಾ, ಈ ರೀತಿಯಾಗಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ನಿಮ್ಗೆಲ್ಲ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ನಿಮ್ದು ಎಲ್ಲ ಡೀಟೇಲ್ಸ್ ಚೆಕ್ ಮಾಡ್ಕೊಂಡು ಅಲ್ಲಿ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡಕ್ಕೆ ಒಂದು ಆಪ್ಷನ್ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಈಸಿಯಾಗಿ. ಇಷ್ಟೇ, ಜಸ್ಟ್ ಸಿಂಪಲ್ ಅಷ್ಟೇ. ನಿಮ್ಗೆ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ನಿಮ್ಗೆ ನೋಡಿ, ಈಗ UGCET 2023 ತೋರಿಸಿದೆ, ಯಾಕಂದ್ರೆ ನಿಮ್ಗೆ ಒಂದು ಡೆಮೋ ಇರ್ಲಿ ಅನ್ಬಿಟ್ಟು ಗೊತ್ತಾಗ್ಲಿ ಅಂತ. ಮತ್ತೆ ನಿಮ್ಗೆ 2024 ಬಿಟ್ಟಾಗ ನೋಡಿ, ಈಗ ಇಲ್ಲಿ ನೀವು ಏನಿಲ್ಲ, ಇಲ್ಲಿ ಓಮ್ ಇರುತ್ತಲ್ಲ ನಿಮಗೆ ಓಮ್ ಪೇಜ್ ಅಲ್ಲಿ ಇದೆ. ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ, ಅಡ್ಮಿಷನ್ಸ್ ಹೋಗ್ತೀರಾ, UGCET 2024 ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನಿಮಗೆ
ಈ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡಕ್ಕೆ ಇಲ್ಲೊಂದು ಲಿಂಕ್ ಬರುತ್ತೆ. ಓಕೆನಾ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ, ನಿಮ್ಮ ಲಾಗಿನ್ ಐಡಿ ಹಾಕ್ತೀರಾ, ಲಾಗಿನ್ ಐಡಿ ಅಥವಾ ರಿಜಿಸ್ಟರ್ ನಂಬರ್ ಹಾಕ್ತೀರಾ, ನಿಮ್ಮ ಒಂದು ಪಾಸ್ವರ್ಡ್ ಹಾಕ್ತೀರಾ, ಕ್ಯಾಪ್ಚಾ ಕೊಡ್ತೀರಾ, ಡೌನ್ಲೋಡ್ ಆಗುತ್ತೆ. ಅದು ನಿಮಗೆ ಪೇಜ್ ಓಪನ್ ಆಗಿ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ತೀರಾ ಅಷ್ಟೇ. ಜಸ್ಟ್ ಸಿಂಪಲ್ ಅಷ್ಟೇ ಅದು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದು. ವೆರಿಫಿಕೇಶನ್ ಸ್ಲಿಪ್ ಇಂದ ಏನೇನು ಉಪಯೋಗಗಳಿದೆ ಏನು ಅನ್ನುವಂಥದ್ದೆಲ್ಲ ಮುಂದಿನ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ, ಪ್ರತಿ ವಿಡಿಯೋಸ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಹೇಳೋದೆ ಏನಂತ ಅಂದ್ರೆ, ನೀವು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಯಾವ ಟಾಪಿಕ್ಸ್ ಬಗ್ಗೆ ತಿಳಿಸ್ತೀರೋ ಅದ್ರ ಬಗ್ಗೆನೇ ನೆಕ್ಸ್ಟ್ ವಿಡಿಯೋ ಬರುತ್ತೆ ಅಂತ. ಯಾಕಂದ್ರೆ ತುಂಬಾ ಕಾಮೆಂಟ್ಸ್ ಬರುತ್ತೆ, ಎವ್ರಿ ಕಾಮೆಂಟ್ಗೆ ರಿಪ್ಲೈ ಮಾಡಕ್ ಆಗಲ್ಲ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇಲ್ಲಿ ನೀವು ಕಾಮೆಂಟ್ ಮುಖಾಂತರ ತಿಳಿಸಿದ್ರೇನೆ ನಮಗೆ ಗೊತ್ತಾಗೋದು. ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಗ್ರೂಪ್ಸ್ ಅಲ್ಲೆಲ್ಲ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗ್ಲಿ ವೆರಿಫಿಕೇಶನ್ ಸ್ಲಿಪ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಏನಂತ ಪ್ರೊಸೀಜರ್. ಮತ್ತೆ ಈಗ ಈ 2024 ಲಿಂಕ್ ಬಂದಾಗ ನಿಮ್ಗೆ ಲೈವ್ ಡೆಮೋ ವಿಡಿಯೋ ಇನ್ನೊಂದು ಮಾಡಿ ತಿಳಿಸ್ತೀನಿ, ನೀವೇನು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇದು ಸದ್ಯಕ್ಕೆ